ರೋಣ ಶಾಸಕ GS ಪಾಟೀಲ್ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ರೋಣದ ನೂರಾರು ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು GS ಪಾಟೀಲ್ ಅಭಿಮಾನಿಗಳು ಇವತ್ತು ಏನು ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕಂತೇಳಿ ಏನು ಪುಟ್ಟರಾಜವರ ಗದಗ ನಗರದ ಪುಟ್ಟರಾಜ ಸರ್ಕಲ್ದಿಂದ ಪುಟ್ಟರಾಜವರ ಮಠದವರೆಗೂ ಕೂಡ ದೀಡ್ ನಮಸ್ಕಾರದ ಮೂಲಕ ಒಂದು ಸಂಕಲ್ಪವನ್ನು ತೊಟ್ಟಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಇವತ್ತು GS ಪಾಟೀಲ್ ಅವರಿಗೆ ಸುದೀರ್ಘ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಮಂತ್ರಿ ಸ್ಥಾನ ಒಮ್ಮೆಯೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಏನು ಪುಟ್ಟರಾಜವರ ಮಠದವರೆಗೂ ಕೂಡ ಒಂದು ದೀಡ್ ನಮಸ್ಕಾರ ಹಾಕೋದ್ರ ಮೂಲಕ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಪಟ್ಟಿ ಹಿಡಿದಿದ್ದೀರಿ. ಏನೆಲ್ಲ ಕಾರ್ಯಕ್ರಮ ಮಾಡಿದಿರಿ ಸರ್? ಯಾಕೆ GS ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ತಾವು ಒತ್ತಾಯ ಮಾಡ್ತಾ ಇದ್ದೀರಿ? ಒಂದೇದು ಒಂದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, 45 ವರ್ಷ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಇವತ್ತಿಗೂ ಎಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಬರೀ ತಮ್ಮ ಚುನಾವಣೆಗಳಲ್ಲಿ ಮಾತ್ರವಲ್ಲ, ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕೂಡ ಅವ್ರು ಮಾತ್ರ ಪಾತ್ರವನ್ನು ವಹಿಸ್ತಾರೆ. ಆಮೇಲೆ ಸರ್ವ ಜನಾಂಗದ ನಾಯಕರವರು, ಇಲ್ಲಿ ಯಾವುದು ಜಾತಿ ಮತ ಪಂಥ ಆ ರೀತಿಯ ಒಂದು ಬೆಳೆದವರಲ್ಲ, ತಮ್ಮ ಜೊತೆನೇ ಎಲ್ಲ ನಾಯಕರನ್ನು ಬೆಳೆಸ್ತಂಥವ್ರು. ಆಮೇಲೆ ನಮ್ಗೆ ಅರ್ಹತೆ ಇದೆ, ಸುದೀರ್ಘವಾಗಿ 45 ವರ್ಷ ಪಕ್ಷದಲ್ಲಿ ಇದ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ಸಚಿವ ಸ್ಥಾನ ಅದು ನಮ್ಮ ಹಕ್ಕು. ನಾವು ಮಾಡ್ತಿರೋ ಕೆಲಸಕ್ಕೆ ಕೂಲಿ ಕೇಳೋಕ್ಕಂತ ಬಂದೀವಿ ನಾವು, ಯಾವುದು ನಮ್ಮದು ಬೇರೆ ಅಲ್ಲ, ನಮ್ಮದು ಪಕ್ಷಕ್ಕೆ ದುಡ್ದಿದ್ದು ಕೂಲಿ ಕೇಳ್ತಾ ಇದ್ದೀವಿ. ಅಂದರೆ ಈಗ ಅವರು ಸುದೀರ್ಘ 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವ್ರು ಆಲ್ಮೋಸ್ಟ್ ಈಗ ಕೊನೆ ಹಂತದಲ್ಲಿ ಇರುವಂಥವ್ರು. ಹೀಗಾಗಿ ಈಗ ಅವರು ಈ ಮಂತ್ರಿ ಸ್ಥಾನ ಸಿಗದೇ ಇರೋದಕ್ಕೆ ಏನು ಕಾರಣ ಆಗಿರ್ಬೋದು? ಒಂದು ರೀತಿ ಎಲ್ಲ ಒಂದು ಕಡೆ ಪಕ್ಷ ಅವರಿಗೆ ಅನ್ಯಾಯ ಮಾಡಿದೆ ಅಂತ ಅನಿಸುತ್ತಾ, ಅಥವಾ ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಪಕ್ಷ ಅನ್ಯಾಯ ಮಾಡಿದೆ ಅನ್ನೋಕ್ಕಿಂತ ಪಕ್ಷ ನಿಷ್ಠೆ. ಪಕ್ಷನ ನಾವು ಮೂಲಕ ಕಾಂಗ್ರೆಸ್ಸಿಗರೆಲ್ಲ ನಾವೇನು ಕಾಂಗ್ರೆಸ್ಸಿಗಿದ್ರಿ, ಪಕ್ಷ ನಾವು ತಾಯಿ ದೃಷ್ಟಿಯಲ್ಲಿ ನೋಡ್ತೀವಿ. ಯಾವಾಗಲೂ ಪಕ್ಷ ನಿಷ್ಠೆಗೋಸ್ಕರ ಪಕ್ಷದ ಕೆಲವೊಂದು ಟೈಮ್ ತ್ಯಾಗ ಮಾಡಬೇಕಾಗಿತ್ತು. ಒಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ನಾಯಕನು ಕೂಡ ಪಕ್ಷ ಬೆಳಿಬೇಕಂದ್ರೆ ತ್ಯಾಗ ಮಾಡಲೇಬೇಕು. ಆ ರೀತಿ ಆ ತ್ಯಾಗದ ಫಲವಾಗಿ ಅದು 45 ವರ್ಷ ಆಗಿಲ್ಲ. ಅದನ್ನು ಬಿಟ್ಟರೆ ಎಂದೋ ಅವರು ಮಿನಿಸ್ಟರ್ ಆಗ್ತಿದ್ರು. ಅಂದರೆ ಈಗ ಅವರು ಈ ಮಂತ್ರಿ ಸ್ಥಾನ ಸಿಗದೇ ಇರೋದಕ್ಕೆ ಏನು ಕಾರಣ? ಯಾರು ಅವ್ರನ್ನ ಹಿನ್ನಡೆ ಆಗೋದಕ್ಕೆ ಕಾರಣೀಭೂತರಾಗಿರ್ಬೋದು? ಏನು ಅನಿಸುತ್ತೆ ಇದಕ್ಕೆ? ಹಿನ್ನಡೆ ಮುನ್ನಡೆ ಪ್ರಶ್ನೆ ಬರಲ್ಲ, ಪಕ್ಷ ನಿಷ್ಠೆ. ಯಾವುದೇ ಟೈಮಿಗೂ ಪಕ್ಷಕ್ಕೆ ನನ್ನ ಒಂದು ತ್ಯಾಗದಿಂದ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ಅದನ್ನು ಮಾಡ್ಕೊಂತ ಹಿಂದೆ HK ಪಾಟೀಲ್ ಅವರು ಹೇಳಿದರು, ಅವರು ಮಂತ್ರಿ ಸ್ಥಾನಕ್ಕೆ ಯೋಗ್ಯ ಇರುವಂಥ ವ್ಯಕ್ತಿ, ಅವ್ರಿಗೆಲ್ಲ ರೀತಿಯಾದಂಥ ಅರ್ಹತೆ ಇದೆ ಅಂತೇಳಿ. ಹೀಗಾಗಿ ಅಂಥ ನಾಯಕರ ಹೇಳಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡಬಾರ್ದು? ಈ ಒಂದು ಅಟ್ಲೀಸ್ಟ್ ಯಾಕಂದರೆ DK ಶಿವಕುಮಾರ್ ಕೂಡ ಅವ್ರಿಗೆ ಭಾಳ ಆಪ್ತರು ಅಂತ ಕೇಳ್ತಾ ಇದ್ದೀವಿ. ಹೀಗಾಗಿ ಈ ಬಾರಿ ಅವ್ರಿಗೆ ಎಲ್ಲೋ ಒಂದು ಕಡೆ ಸಿಗ್ಬೋದು ಅನ್ನೋಂಥ ಭರವಸೆ ಕೂಡ ತಾವು ಹೊಂದಿದ್ದೀರಿ ಅನ್ನೋವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ? DK ಶಿವಕುಮಾರ್ ಆಪ್ತರು ಅಂತಲ್ಲ, ನಮ್ಮ ಸಾಹೇಬರು ಕಾಂಗ್ರೆಸ್ ಆಪ್ತರು. ಕಾಂಗ್ರೆಸ್ನೊಳಗೆ ನಮ್ಮದು ಬಣಗಳಿಲ್ಲ, ಎಲ್ಲರೂ ಒಂದೇ. ಅಷ್ಟೇ DK ಶಿವಕುಮಾರ್ ಸಾಹೇಬ್ರಿಗೂ ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಬೇಕಾಗಿದ್ದಾರೆ, ಎಲ್ಲರಿಗೂ ಬೇಕಾದಂಥ ಒಬ್ಬ ಸವ್ಯಸಾಚಿ ನಾಯಕ. ಇದರಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡೋಕೆ ನಮ್ಮ ಕಾರ್ಯಕರ್ತರು ನಮ್ಮ ಸಾಹೇಬರು ಸರ್ಟಿಫಿಕೇಟ್ ಕೊಡ್ತೀವಿ, ಬೇರೆದರ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆಯೂ ಇಲ್ಲ. ಅವ್ರಿಗೆ ಪಕ್ಷ ನಿಷ್ಠೆ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಶಿವಕುಮಾರ್ ಸಾಹೇಬರು ಆ ರೀತಿ ಇದೆ ಅಂತ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ಟೈಮು ನಮ್ಮ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಈಗ ನೀವು ಅಲ್ಲಿಂದ ಪುಟ್ಟರಾಜ ಸರ್ಕಲ್ವರೆಗೂ ಮಠದವರೆಗೂ ಕೂಡ ಒಂದು ದೀಡ್ ನಮಸ್ಕಾರ ಹಾಕಿದ್ರಿ. ಏನು GS ಪಾಟೀಲ್ ಅವರಿಗೆ ಭಾಳ ವರ್ಷಗಳಿಂದ ಈ ಒಂದು ಮಂತ್ರಿ ಸ್ಥಾನ ಕೊಡಲೇಬೇಕಂತ ತಾವು ಸಾಕಷ್ಟು ಹೋರಾಟ ಮಾಡಿದಿರಿ. ನಿಮ್ಮ ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ಹಲವು ಬಾರಿ ಈ ಕ್ಷೇತ್ರದೊಳಗೆ ಹೋರಾಟ ಮಾಡಿದಿರಿ, ಪ್ರತಿಭಟನೆ ಮಾಡಿದಿರಿ. ಕೆಲವರು ಆತ್ಮಹತ್ಯೆ ಕೂಡ ಮುಂದಾಗಿರುವಂಥ ಘಟನೆಗಳು ಇಲ್ಲಿ ನಡೆದವು. ಏನು ಹೇಳ್ತೀರಿ ಇವತ್ತು ಈ ಸಂದರ್ಭದಲ್ಲಿ? ಸರ, ನಾವು ಈ ಮಾಧ್ಯಮದ ಮುಖಾಂತರ ನೇರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸನ್ಮಾನ್ GS ಪಾಟೀಲ್ ಸಾಹೇಬ್ರಿ ಇದು ಕಳೆದ 1 ವರ್ಷದೊಳಗೆ ಎಷ್ಟು ನಿರಂತರವಾಗಿ ಹೋರಾಟ ಆಗುವಂಥವು, ಗ್ರಾಮೀಣ ಪ್ರದೇಶದೊಳಗೂ ನಿರಂತರವಾಗಿ ದಿನನಿತ್ಯ ಹೋರಾಟ ಆಗುವಂಥವು, ಪಟ್ಟಣದೊಳಗೆ ನಿರಂತರ ಹೋರಾಟ ಆಗುತ್ತವು. ರೋಣ ಮತಕ್ಷೇತ್ರ ಇಡೀ ಗದಗ ಜಿಲ್ಲೆಯೊಳಗೆ ರಾಜ್ಯದಂತನ ಜಿಲ್ಲೆಯೊಳಗೆ ಅಭಿಮಾನ ಅದಾರ, ರಾಜ್ಯದೊಳಗೆ ಅವ್ರು ಅಭಿಮಾನ ಅದಾರ. ಸನ್ಮಾನ್ GS ಪಾಟೀಲ್ ಸಾಹೇಬ್ರ ಕಾರ್ಯವೈಖರಿಗಳನ್ನ ನೋಡಿ ಯಾವುದೇ ಕಪ್ಪು ಚುಕ್ಕಿಲ್ಲಂಥ ರಾಜಕಾರಣಿ ಅವ್ರನ್ನ ಭಾಳ ನೊಂದ ಬಿಡೈತಿ, ಜೀವ ಭಾಳ ನೊಂದು ಬಿಡೈತಿ. ಆ ನೊಂದ ಜೀವಕ್ಕೆ ತಾವು ಶಕ್ತಿ ತುಂಬಬೇಕು. DK ಶಿವಕುಮಾರ್ ಸಾಹೇಬ್ರವರು ಈ ಬಾರಿ ಸಚಿವ ಸಂಪುಟದಲ್ಲಿ 2ನೇ ಬಾರಿ ಒಳಗೆ ಅವರು ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ ಅಂತ ನಮ್ಗೆ ಭಾಳ ನಂಬಿಕೆ ಐತಿ. ಯಾಕಂದ್ರೆ ಎಲ್ಲ ಲಕ್ಷಣ ಕಾಣ್ತವು. ತಾವು ಕಳೆದ ಬಾರಿ ಬಂದಾಗ ರೋಣ ಕ್ಷೇತ್ರಕ್ಕೆ ಬಂದಾಗ ತಾವು ಮಾತು ಕೊಟ್ಟರೆ ಮಾತು ಕೊಟ್ಟಂತ ನೋಡುವಂತ ತಾವು ನಡೆಯಬೇಕು. ಸುದೀರ್ಘ ಗದಗ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಮತದಾನವನ್ನು ಪಡೆದು ತಾವು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ಅವರು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸ್ಯಾರ. ಅದನ್ನೆಲ್ಲ ಪರಿಗಣಿಸಬೇಕು. ಪರಿಗಣಿಸಿದ್ರೊಳಗೆ ಮತ್ತು ಈಗ ಸನ್ಮಾನ್ GS ಪಾಟೀಲ್ ಸಾಹೇಬ್ರಿಗೆ ಅಂಥ ವ್ಯಕ್ತಿತ್ವ ಅಂತಂದ್ರೆ ತಮ್ಮ ಹುಟ್ಟುಹಬ್ಬ ದಿವಸವನ್ನು ನೂರಾರು ಕಂಪ್ನಿಗಳನ್ನು ಕರೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಉದ್ಯೋಗವನ್ನು ಸ್ವಂತ ಶಕ್ತಿ ಮೇಲೆ ಕಂಪ್ನಿಗಳಿಗೆ ನಿರುದ್ಯೋಗಗಳನ್ನು ನಿರ್ಮೂಲನೆ ಮಾಡುವಂಥ ಅವಕಾಶ ಮಾಡಿದ್ದಾರೆ. ಆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಅಂಥ ನಾಯಕರಿಗೆ, ದೀನದಲಿತ ನಾಯಕರಿಗೆ, ಪ್ರಗತಿಪರ ಚಿಂತಕರಿಗೆ ಅವಕಾಶವನ್ನು ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಅಭಿವೃದ್ಧಿ ಆಗುತ್ತೆ, ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಎಲ್ಲ ಕ್ಷೇತ್ರದ ವರ್ಗದವರು ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಕ್ಕೆ ನಾನು ನನ್ನ ಬಯಸ್ತೇನೆ.
ಈಗ ಜಿ ಎಸ್ ಪಾಟೀಲ್ರು ಅಕಸ್ಮಾತ್ ಈ ಮಂತ್ರಿ ಸ್ಥಾನ ಸಿಕ್ಕರೆ ಅಂದರೆ ಈಗ 4 ಕ್ಷೇತ್ರ ಅದಾವೆ ಗದಗಿನೊಳಗೆ, ಈ 4 ಕ್ಷೇತ್ರವನ್ನು ಗೆಲ್ಲಿಸುವಂಥ ತಾಕತ್ತು ಕೂಡ ಅವ್ರಿಗಿರುವಂಥವ್ರು. ಅಂದ್ರೆ ಅವರು ಈಗ ಆಲ್ರೆಡಿ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ. ಈ ರೀತಿಯ ಒಂದು ಮಂತ್ರಿ ಸ್ಥಾನ ಆದಲ್ಲಿ ಅಥವಾ ನಾಯಕತ್ವ ಸಿಗೋದಾದಲ್ಲಿ ಆ ಕ್ಷೇತ್ರವನ್ನು ಗೆಲ್ಲಿಸುವಂಥ ಶಕ್ತಿ ಅವ್ರಿಗಿದೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡುವಂಥ ಶಕ್ತಿಯೂ ಕೂಡ ಅವ್ರಿಗೈತಿ. ಏನು ಹೇಳ್ತೀರಿ? ಹೌದು, ಸತ್ಯ. ಸುಮಾರು 40-45 ವರ್ಷಗಳಿಂದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರು ಗದಗ ಜಿಲ್ಲೆ ತುಂಬ ಹಾಗೂ 200 ಉಪಚುನಾವಣೆಗಳಾದಲ್ಲಿ ಉದಾಹರಣೆಗೆ ದಾವಣಗೆರೆ ತೊಗೋಬೋದು, ನೀವು ಬಾಗಲಕೋಟೆ ಇಂಥ ಉಪಚುನಾವಣೆ ನಡೆದಲ್ಲಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ ರಾಜ್ಯಾದ್ಯಂತ ಅವರ ಒಂದು ಅಭಿಮಾನಿಗಳು, ಅವರ ಒಂದು ಕಾರ್ಯಕರ್ತರು, ಅವ್ರ ಬಗ್ಗೆ ಇರುವಂಥ ಅಪಾರ ಗೌರವ ಇರೋದ್ರೊಂದಿಗೆ ಅವರ ಅಭಿಮಾನಿಗಳು ಇರೋದ್ರಿಂದ ರಾಜ್ಯದಲ್ಲಿ ರಾಜ್ಯ ತುಂಬ ಅವ್ರು ಸೇವೆ ಮಾಡೋಕ್ಕೆ ಅರ್ಹರದಾರ. ಜಿ ಎಸ್ ಪಾಟೀಲ್ ಅದಕ್ಕೆ ಅರ್ಹರದಾರ ಅಂತ ನಾವು ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ಏನು ಇರ್ಬೋದು ಅವ್ರಿಗೆ ಮಂತ್ರಿ ಸ್ಥಾನ ಕೊಡದೇ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಸುಮಾರು ವರ್ಷಗಳಿಂದ ಹೈಕಮಾಂಡ್ ಭಾಳ ನಾವು 4 ಬಾರಿ ಗೆದ್ದರೂ ಕೂಡ ಶಾಸಕರ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕಮಾಂಡ್ಗೆ. ಆದರೂ ಕೂಡ ಸ್ವಲ್ಪ ಪ್ರಭಾವಿ ವ್ಯಕ್ತಿಗೆ ಒಳಗಾಗಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಾರಿ ಹೈಕಮಾಂಡ್ ನಿರ್ದೇಶನ ಮಾಡಿ ದಯವಿಟ್ಟು ಸನ್ಮಾನ್ಯ ಜಿ ಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇದಿಷ್ಟು ಇಲ್ಲಿನ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಅಂದರೆ ಏನು ಜಿ ಎಸ್ ಪಾಟೀಲ್ ಅವರು ಸಾಕಷ್ಟು ವರ್ಷಗಳ ಕಾಲ ಈ ಒಂದು ಪಕ್ಷಕ್ಕೆ ದುಡಿದಿದ್ದಾರೆ. ಈಗ ಅಲ್ಲದೆ ಅವ್ರಿಗೆ ಮಂತ್ರಿ ಸ್ಥಾನ ಮಾಡುವಂಥ ಎಲ್ಲ ಅರ್ಹತೆಗಳು ಕೂಡ ಇದೆ. ಹೀಗಾಗಿ ಈ ಬಾರಿ ಹೈಕಮಾಂಡ್ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.